ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ, ರೌಡಿ ಬೇಬಿ ನೀನು ಮಾತಾಡಿಲ್ಲ ಅಂದರೆ ನನ್ನ ಕೈಲಿ ಇರೋಕ್ಕಾಗೋದಿಲ್ಲ ರೌಡಿ ಬೇಬಿ, ಇದೊಂದು ಕಿತ ನನ್ನನ್ನು ಮಾತಾಡಿಸು ರೌಡಿ ಬೇಬಿ ಅಂತ ಶಂಕರ ಕೂಗ್ತಾ ಇರ್ತಾನೆ. ಪ್ಲೀಸ್ ರೌಡಿ ಬೇಬಿ ನನ್ನನ್ನು ಮಾತಾಡಿಸು ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ, ನೋ ಅಂದರೆ ನೋ ಅಷ್ಟೇ ಅಂತ ಹೇಳಿ ಐಸ್ ಕ್ರೀಮ್ನ ಬಿಸಾಕಿ ಅಲ್ಲಿಂದ ಹೊರಟೋಗ್ತಾಳೆ. ಸಾರಿ ಶಂಕರ ಅವರೇ, ನಾವಿಲ್ಲಿಂದ ಈಗ ಹೊರಡ್ಲೇಬೇಕು ಅಂತೇಳಿ ವಿಜಿ ಕೂಡ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಗೌರಿ ಭುವಿ ಮತ್ತೆ ವಿಜಿ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಭುವಿ ಮತ್ತೆ ವಿಜಿ ಬರ್ತಾರೆ. ಯಾಕೆ ಇಷ್ಟು ಲೇಟ್ ಆಯ್ತು, ಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀವಿ ಗೊತ್ತಾ, ಅಲ್ಲಿ ಬ್ಯಾಡ್ ಬಾಯ್ ಸಿಕ್ಕಿದ್ರು, ಅವರಿಗೆ ಸರಿಯಾಗಿ ಬೈದ್ಬಿಟ್ಟೆ ಅಂತ ಭುವಿ ಹೇಳ್ತಾಳೆ. ಚೆನ್ನಾಗಿ ಗೌರಿಗೆ ಬ್ಯಾಡ್ ಬಾಯ್ ಅಂದ್ರೆ ಗೊಂಬೆ ಅಲ್ವಾ ಅಂತ ನೆನಪಾಗುತ್ತೆ. ಏಯ್, ಬ್ಯಾಡ್ ಬಾಯ್ ಅಂದ್ರೆ ಗೊಂಬೆ ಅಲ್ವೇನೆ ಅಂತ ಕೇಳಿದಾಗ, ಅದೆಲ್ಲ ಏನಿಲ್ಲಮ್ಮ, ನನಗೆ ಅವ್ರ ಜೊತೆ ಮಾತಾಡೋದಕ್ಕೂ ಇಷ್ಟ ಇಲ್ಲ, ನಡಿ ಇಲ್ಲಿಂದ ಹೋಗೋಣ. ಐಸ್ ಕ್ರೀಮ್ ಎಲ್ಲಿ ಅಂತ ಗೌರಿ ಕೇಳ್ತಾಳೆ. ಐಸ್ ಕ್ರೀಮ್ನ ಪಾರ್ಲರ್ ಹತ್ರನೇ ತಿನ್ಕೊಂಡ್ ಬಂದೆ ಹೇಳ್ಬಿಟ್ಟು 3 ಜನ ಅಲ್ಲಿಂದ ಹೊರಡ್ತಾರೆ. ಕಡೆ ಭೈರಾದೇವಿ ನಿಂತ್ಕೊಂಡಿರ್ತಾಳೆ. ಅಲ್ಲಿಗೆ ಪಾರ್ವತಿ ಬಂದು, ಅಕ್ಕ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾಳೆ. ಒಬ್ಬ ಸಸಿ ನೆಟ್ಟಿರ್ತಾನೆ, ಆ ಸಸಿಗೆ ಆರೈಕೆ ಮಾಡದೆ ಹಾಗೆ ಬಿಟ್ಟೋಗಿರ್ತಾನೆ. ಮತ್ತೆ ಯಾರೋ ಬಂದು ಆ ಸಸಿನ ಬೆಳೆಸಿ ದೊಡ್ಡ ಮರ ಮಾಡ್ತಾರೆ. ಹೇಳಿ ಅಕ್ಕ, ಆ ಸಸಿ ನೆಟ್ಟವ್ರದ ಬೆಳೆಸಿರೋರ್ದ ಅಂತ ಈ ತರ ಎಲ್ಲ ಸುದ್ದಿ ಬಳಸಿ ಮಾತಾಡ್ಬೇಡ, ಅದೇನ್ ಹೇಳ್ಬೇಕು ಅಂತಿದ್ಯೋ ಡೈರೆಕ್ಟ್ ಆಗಿ ಹೇಳು ಅಂತ ಭೈರಾದೇವಿ ಹೇಳ್ತಾಳೆ. ನಾ ಡೈರೆಕ್ಟ್ ಆಗಿ ಹೇಳ್ತೀನಿ, ಮಗು ಎತ್ಬಿಟ್ರೆ ಸಾಕಾಗಲ್ಲಕ್ಕ, ಆ ಮಗುನ ಜೋಪಾನವಾಗಿ ಪ್ರೀತಿಯಿಂದ ನೋಡ್ಕೋಬೇಕು. ನನ್ ಮಗ ಶಂಕರನ್ನ ನಾನು ಎದೆಗೆ ಹೊಚ್ಕೊಂಡು ಜೀವಕ್ ಜೀವ ಕೊಟ್ಟು ಸಾಕಿದೀನಿ. ನಾನು ನನ್ನ ಮಗ ಶಂಕರನ್ ಜೊತೆ ಮಾತಾಡಿದ್ರು ನೀವು ಕೋಪ ಮಾಡ್ಕೊಂತೀರಾ, ಯಾಕಕ್ಕ, ನೀವು ಮುಂಚೆ ಆ ರೀತಿ ಎಲ್ಲ ಇರ್ಲಿಲ್ಲ. ಶಂಕರನ್ನ ನಾನು ಎರ್ದೇ ಇರ್ಬೋದು, ಆದ್ರೆ ಅವ್ನ್ ಸಾಕಿದೀನಿ, ನಾನಿಗೆ ಅವನ್ ಮಗ ಅಲ್ವಾ, ನನ್ನಿಂದ ಯಾಕೆ ಅವ್ನ್ ದೂರ ಮಾಡ್ತಾ ಇದ್ದೀರಾ? ನಿಮ್ಗೆ ಏನಾದ್ರೂ ನನ್ ಮೇಲೆ ಕೋಪ ಇದ್ರೆ ಒಂದ್ ಮಾತು ಬೈದ್ಬಿಡಿ ಪ್ಲೀಸ್ ಅಕ್ಕ, ನನ್ ಮಗನಿಂದ ನನ್ನನ್ನು ದೂರ ಮಾಡ್ಬೇಡಿ ಅಂತ ಹೇಳಿದಾಗ, ನಿನಗೆಲ್ಲೋ ರಮೆ, ನಾನ್ ಯಾಕೆ ಆ ತರ ನಿನಗೆ ಮಾಡ್ಲಿ, ನೀನು ನನ್ನ ಗಂಡ ಮತ್ತೆ ನನ್ನ ಮಗನ್ನ ದೂರ ಮಾಡಿರೋ ಆ ಶಿವರುದ್ರಪ್ಪನ ಹೆಂಡ್ತಿ, ಆದ್ರೂ ಕೂಡ ನಾನು ನಿಮಗೆಲ್ಲ ಈ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದೀನಿ, ಅದು ನನ್ನ ದೊಡ್ಡತನ ಅಲ್ವಾ ಅಂತ ಭೈರಾದೇವಿ ಹೇಳಿದಾಗ, ಹೌದಕ್ಕ, ನೀವಿರ್ಲಿಲ್ಲ ಅಂದ್ರೆ ನಾವೇನಾಗ್ತಿದ್ವೋ ಏನೋ ಗೊತ್ತಿಲ್ಲ, ನನ್ನ ಮಗ ಮತ್ತೆ ನನ್ನ ಸೊಸೆ ಮೊಮ್ಮಗಂಗೆ ಈ ಮನೇಲಿ ಜಾಗ ಕೊಟ್ಟಿದ್ದೀರಾ, ನಮ್ಗೆ ಊಟ ತಿಂಡಿ ಬಟ್ಟೆ ಎಲ್ಲ ಕೊಟ್ಟಿದ್ದೀರಾ, ಇದನ್ನೆಲ್ಲ ಯಾವತ್ತೂ ನಾನು ಮರೆಯೋದಿಲ್ಲ. ನನಗೆ ಶಂಕರನ್ ಬಿಟ್ಟು ಇರೋಕ್ಕಾಗೋದಿಲ್ಲ, ಶಂಕರ ಯಾವತ್ತಿದ್ರು ನನ್ನ ಮಗನೇ, ಮಗನಿಂದ ನಮ್ಮನ್ನು ದೂರ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಎತ್ತೊಟ್ಟೆಗೆ ಸಂಕಟ ಆಗ್ಬೋದು, ಆದ್ರೆ ಶಂಕರನ್ನ ನಾನು ಸಾಕಿ ಸಲ್ಲಿದೀನಿ, ಅವನ ಮೇಲೆ ನನಗೂ ಹಕ್ಕಿದೆ. ಹಕ್ಕನ್ನ ಯಾರಾದ್ರೂ ಕಿತ್ಕೊಳಕ್ ಬಂದು ಶಂಕರನ್ನ ನನ್ನಿಂದ ದೂರ ಮಾಡಕ್ ಬಂದ್ರೆ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ ಅಂತ ಪಾರ್ವತಿ ಭೈರಾದೇವಿಗೆ ಸರಿಯಾಗಿ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಭೈರಾದೇವಿ ಕೋಪ ಮಾಡ್ಕೊಂಡು, ನನ್ ಮುಂದೆನೆ ನಿಂತ್ಕೊಂಡು ಮಾತಾಡೋ ಅಷ್ಟು ಧೈರ್ಯನ ಇವಳಿಗೆ, ನನ್ನ ಹೀಗೆ ಬಿಡಬಾರ್ದು, ಹೀಗೆ ಬಿಟ್ರೆ ನನ್ ಮಗುನೇ ನನ್ನಿಂದ ದೂರ ಮಾಡ್ಬಿಡ್ತಾಳೆ. ನನ್ ಗಂಡನಿಂದ ನನ್ನನ್ನ ದೂರ ಮಾಡ್ದ, ನನ್ ಮಗ ಇಲ್ದೆ ಬದುಕೋ ತರ ಮಾಡ್ದ, ಇವಳು ಸಿಕ್ಕಿರೋ ಮಗನ ನನ್ನಿಂದ ಕಿತ್ಕೊಳಕ್ಕೆ ನೋಡ್ತಾ ಇದ್ದಾಳೆ, ಆದಷ್ಟು ಬೇಗ ಇವಳಿಗೆ ಬಿಸಿ ಮುಟ್ಟಿಸ್ಲೇಬೇಕು, ಶಂಕರನಿಂದ ಇವಳನ್ನ ದೂರ ಮಾಡ್ಲೇಬೇಕು ಅಂತ ಭೈರಾದೇವಿ ಅನ್ಕೊಂತಾಳೆ. ಕಡೆ ಶಂಕರ ಭುವಿಗೋಸ್ಕರ ಒದ್ದಾಡ್ತಾ ಇರ್ತಾನೆ. ಭುವಿಗೆ ಎಷ್ಟೇ ಫೋನ್ ಮಾಡಿದ್ರು ಭುವಿ ಫೋನ್ ರಿಸೀವ್ ಮಾಡ್ತಾ ಇರಲ್ಲ. ಯಾಕ್ಲಾ ಕೋಳಿ ಈ ತರ ಒಂದೇ ರಿಂಗಿ ಕಟ್ ಆಗ್ತಾ ಇದೆ ಅಂತ ಕೇಳಿದಾಗ, ಅಣ್ಣ ಮೋಸ್ಟ್ಲಿ ನಿನ್ ನಂಬರ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿರ್ಬೋದಣ್ಣ, ಬಿಡಣ್ಣ, ನೀನ್ ಬೇಜಾರ್ ಮಾಡ್ಕೋಬೇಡ ಅಂತ ಕೋಳಿ ಹೇಳ್ತಾನೆ. ಯಾಕಂಡ್ಲ ಕೋಳಿ, ನನಗೆ ಹಾಕ್ಲ ಹಿಂಗ ಆಗ್ತದೆ, ನಾನು ನನ್ನ ಅಮ್ಮಿಯವ್ರನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ, ಅವರು ಸಹ ನನ್ನನ್ನು ಬಿಟ್ಟೋದ್ರು, ನೋಡಿದ್ರೆ ರೌಡಿ ಬೇಬಿನೂ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾಳೆ, ರೌಡಿ ಬೇಬಿ ಇಲ್ದೆ ನನ್ನ ಕೈಯಲ್ಲಿ ಬದುಕಕ್ಕಾಗಕ್ಕಿಲ್ಲ, ನಾನು ನನ್ನ ಅಮ್ಮಿಯವ್ರನ್ನ ಯಾಕಿಷ್ಟು ದ್ವೇಷ ಮಾಡ್ತೀನಿ ಹೇಳು, ಆ ಡಾಕ್ಟರ್ ಜೊತೆಗೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅವರು, ಆದ್ರೂ ಅಬ್ಬುವಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ, ಮಗಿನ್ ಬಿಟ್ಟು ನನ್ನ ಕೈಲಿ ಇರಕ್ಕಾಗೋದಿಲ್ಲ ಕಣ್ಲ ಕೋಳಿ ಅಂತ ಶಂಕರ ಹೇಳ್ಕೊಂಡು ಅಳ್ತಾ ಇರ್ತಾನೆ. ಇದನ್ನೆಲ್ಲ ಗಂಗಾ ಮೇಲಿಂದನೇ ನೋಡ್ತಾ ಇರ್ತಾಳೆ. ಓಹೋ, ಇದೇ ವಿಷಯ, ಇವ್ರನ್ನ ಹುಡುಗಿಯಿಂದ ದೂರ ಮಾಡ್ಬೇಕು ಅಂದ್ಕೊಂಡ್ರೆ ಆ ಹುಡುಗಿನೇ ಇವ್ರಿಂದ ದೂರ ಹೋಗಿದ್ದಾಳೆ ಅನ್ಕೊಂಡು ಕೆಳಗಡೆ ಬರ್ತಾಳೆ. ಶಂಕರ ಅವರೇ ಅನ್ಕೊಂಡು ಬರ್ತಾಳೆ. ಕೋಳಿ ಹತ್ರ ಹೋಗಿ, ನಾವು ಶಂಕರ ಹತ್ರ ಒಂದ್ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು, ನೀವು ಒಂದ್ ಸ್ವಲ್ಪ ಆಚೆ ಹೋಗಿ ಅಂತ ಕೋಳಿಗೆ ಹೇಳ್ತಾಳೆ. ಗಂಗಾ ಹೇಳಿದ್ರು ಕೋಳಿ ಅಲ್ಲೇ ನಿಂತಿರ್ತಾನೆ. ಹೊರಗೆ ಹೋಗಿ ಅಂತ ಹೇಳ್ದೆ ಅಂತ ಗಂಗಾ ಹೇಳ್ದಾಗ ಆಮೇಲೆ ಕೋಳಿ ಹೊರಟೋಗ್ತಾನೆ. ಅವ್ರೆ ನೀವು ನೊಂದ್ಕೋಬೇಡಿ, ಆ ಹುಡ್ಗಿ ಹೋದ್ರೆ ಏನಾಯ್ತು, ಗುಂಡಣ್ಣ ಇಲ್ವಾ, ಗುಂಡಣ್ಣನ ಜೊತೆ ಜಾಸ್ತಿ ಟೈಮ್ ಕಳೀರಿ, ಮನ್ಸಲ್ಲಿರೋ ನೋವೆಲ್ಲ ಮಾಯ ಆಗುತ್ತೆ, ಎಷ್ಟೇ ಆದ್ರೂ ಡಾಕ್ಟರ್ ಮಗಳು ನಿಮ್ಮನ್ ಒಂದಲ್ಲ ಒಂದಿನ ಬಿಟ್ಟು ಹೋಗೇ ಹೋಗ್ತಾಳೆ, ಯಾವಾಗ ಹೋಗ್ಬೇಕಿತ್ತು ಇವಾಗೆ ಹೋಗಿದ್ದಾಳೆ ಅಷ್ಟೇ, ಅವಳು ಮತ್ತೆ ನಿಮ್ ಜೀವನಕ್ಕೆ ವಾಪಸ್ ಬರೋದಿಲ್ಲ, ವಾಪಸ್ ಬರೋ ತರ ಇದ್ದಿದ್ರೆ ಗೌರಿನೇ ವಾಪಸ್ ಬರ್ತಾ ಇದ್ಲು, ವೇಳೆ ಗೌರಿ ಜಾಗದಲ್ಲಿ ನಾನಿದ್ದಿದ್ರೆ ನಿಮಗೊಂದ್ ಸಣ್ಣ ಇರುವೆನೂ ಸಹ ಕಚ್ಚಕ್ ಬಿಡ್ತಾ ಇರ್ಲಿಲ್ಲ, ವೇಳೆ ಇರುವೆ ಕಚ್ಚಿದ್ರು ಸಹ ಆ ನೋವನ್ನ ನಾನ್ ಅನ್ಭವಿಸ್ತಾ ಇದ್ದೆ, ಆದ್ರೆ ನನಗಂತ ಅವಕಾಶನೇ ಇಲ್ಲ ಅಂತ ಹೇಳ್ಬಿಟ್ಟು ಶಂಕರನ್ ಕೈ ಹಿಡ್ಕೊಂತಾಳೆ. ಆದ್ರೂ ಪರವಾಗಿಲ್ಲ, ಎಂತ ಸಂದರ್ಭ ಪರಿಸ್ಥಿತಿ ಬಂದ್ರೂ ಪರವಾಗಿಲ್ಲ, ನಾನು ಯಾವಾಗ್ಲೂ ನಿಮ್ ಜೊತೆಗಿರ್ತೀನಿ, ನಿಮ್ಮನ್ನ ಕಾಪಾಡ್ಕೊಂತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಶಂಕರ ಪಟ್ಟಂತ ಕೈನ ಹಿಂದೆ ಕೇಳ್ಕೊಂತಾನೆ.
ಇದನ್ ಕೇಳಿ ಶಂಕರಂಗೆ ಕೋಪ ಬರುತ್ತೆ. ಕೋಪ ಮಾಡ್ಕೊಂಡು ಶಂಕರ ಅಲ್ಲಿಂದ ಹೊರಟೋಗ್ತಾನೆ. ಏನೇ ಹೇಳಿದ್ರು ಇವ್ರಿಗೆ ನನ್ ಮೇಲೆ ಪ್ರೀತಿನೇ ಹುಟ್ಟಲ್ಲ, ಏನೇ ಆದ್ರೂ ಪ್ರೀತಿ ಹುಟ್ಟೋವರೆಗೂ ನಾನಂತೂ ಬಿಡೋದಿಲ್ಲ ಅಂತ ಗಂಗಾ ಅನ್ಕೊಂತಾಳೆ. ಈ ಕಡೆ ವಿಜಿ ಮತ್ತೆ ಭುವಿ ಮಾತಾಡ್ತಾ ಇರ್ತಾರೆ. ವಿಜಿ, ನೋಡು, ಇದೊಂದ್ ಸರಿ ನನ್ ಮಾತು ಕೇಳು, ಇದೊಂದ್ ಸರಿ ಅವ್ರನ್ನ ಕ್ಷಮಿಸ್ಬಿಡು, ಅವರೆಲ್ಲ ಕೆಟ್ಟವರಲ್ಲ, ಇದೊಂದ್ ಸರಿ ಬ್ಯಾಡ್ ಬಾಯಿಗೆ ಹಾಕಿ ಬುದ್ಧಿ ಹೇಳ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ, ನೀನ್ ಏನೇ ಹೇಳು ವಿಜಯಮ್ಮ, ನಾನ್ ಮಾತ್ರ ಬ್ಯಾಡ್ ಬಾಯ್ ಹತ್ರ ಮಾತಾಡೋದಿಲ್ಲ, ನಮ್ಮಿಬ್ರು ಫ್ರೆಂಡ್ಶಿಪ್ ಕಟ್ ಅಷ್ಟೇ ಅಂತ ಭುವಿ ಹೇಳ್ತಾ ಇರ್ತಾಳೆ. ಅದ್ರಲ್ಲಿ ಗೌರಿ ಬಂದು ಯಾರ ಜೊತೆಗೆ ಮಾತಾಡು ಅಂತ ಹೇಳ್ತಾ ಇದೀಯಕ್ಕ ಅಂತ ಕೇಳ್ತಾಳೆ. ಭುವಿ ಮತ್ತೆ ವಿಜಿಗೆ ಇಬ್ರಿಗೂ ಶಾಕ್ ಆಗುತ್ತೆ. ಸ್ಕೂಲಲ್ಲಿ ಭುವಿ ಯಾವ್ದೋ ಹುಡುಗನ ಜೊತೆ ಜಗಳ ಮಾಡ್ಕೊಂಡಿದ್ದಾಳಂತೆ. ಆ ಹುಡುಗ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದಾನೆ ಸಾರಿ ಅಂತ, ಆದ್ರೆ ಅವ್ಳು ಕೇಳೋದಕ್ಕೆ ರೆಡಿ ಇಲ್ಲ. ನೀನೇನ್ ಸ್ವಲ್ಪ ಬುದ್ಧಿ ಹೇಳು ಗೌರಿ ಅಂತ ವಿಜಿ ಹೇಳ್ತಾಳೆ. ಆಗ ಗೌರಿ ಭೂಮಿ ಪಕ್ಕ ಕುತ್ಕೊಂಡು ಆ ತರ ಎಲ್ಲ ಮಾಡಬಾರ್ದು, ಅವರು ಕ್ಷಮೆ ಕೇಳಿದ್ದಾರೆ ಅಂದ್ರೆ ಅವ್ರು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂತ ಅರ್ಥ. ಪಶ್ಚಾತ್ತಾಪನ ನಾವು ನೋಡ್ಕೊಂಡು ಅವ್ರನ್ನ ಕ್ಷಮಿಸ್ಬಿಡ್ಬೇಕು. ಅಂದ್ರೆ ಕ್ಷಮಿಸೋದು ತುಂಬಾ ದೊಡ್ಡ ಗುಣ. ಅವ್ರನ್ನ ಕ್ಷಮಿಸೋದ್ರಿಂದ ನಾವು ತುಂಬಾ ದೊಡ್ಡ ವ್ಯಕ್ತಿಗಳಾಗ್ತೀವಿ. ಮಗಳಿಗೆ ಪಾಠ ಹೇಳ್ಕೊಡ್ತಾ ಇರೋದ್ ನೋಡ್ಬಿಟ್ಟು ವಿಜಿ, ಗೌರಿ, ನೀನ್ ಹೇಳ್ತಾ ಇರೋ ಫಾರ್ಮುಲಾ ಎಲ್ಲರಿಗೂ ಅನ್ವಯ ಆಗುತ್ತಲ್ವಾ ಅಂತ ಕೇಳ್ತಾಳೆ. ಆಗ ಗೌರಿಗೆ ಶಂಕರ ನೆನ್ಪಾಗ್ತಾನೆ. ಅಕ್ಕ, ನೀವೇನೇನೋ ಹೇಳ್ಬೇಡಿ, ಹೇಳ್ತಾ ಇರೋದು ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗಲ್ಲ. ಗೌರಿ ಹೇಳ್ತಾಳೆ, ಅಮ್ಮ ನೋಡಮ್ಮ, ವಿಜಯಮ್ಮ ಸುಮ್ನೆ ಹೇಳ್ತಾ ಇದ್ದಾರೆ, ನಾನು ಯಾರ ಜೊತೆನೂ ಮಾತಾಡಲ್ಲ. ಇವಳು ಈಗ ಹೇಳಿದ್ರೆ ಕೇಳಲ್ಲ, ನಾನೇ ಫೋನ್ ಮಾಡಿ ಮಾತಾಡಿಸ್ತೀನಿ, ಫೋನ್ ಮಾಡ್ಕೊಡಿ ಅಕ್ಕ ಅಂತ ವಿಜಿಗೆ ಕೇಳ್ತಾಳೆ ಗೌರಿ. ವಿಜಿಗೆ ಸಡನ್ ಆಗಿ ಶಾಕ್ ಆಗುತ್ತೆ. ಬೇರೆ ದಾರಿ ಇಲ್ಲದೆ ಶಂಕರಂಗೆ ವಿಜಿ ಫೋನ್ ಮಾಡ್ಕೊಡ್ತಾರೆ. ಈ ಕಡೆ ರೌಡಿ ಬೇಬಿ ಫೋನ್ ಮಾಡ್ತಾ ಇರೋದ್ ನೋಡ್ಕೊಂಡು ಶಂಕರಂಗೆ ತುಂಬಾ ಖುಷಿ ಆಗುತ್ತೆ. ಏನ್ ಶಂಕರ ಅಲೋ ಅನ್ನೋ ಅಷ್ಟರಲ್ಲಿ ಆ ಕಡೆಯಿಂದ ಗೌರಿ, ನಾನು ಭುವಿ ತಾಯಿ ಗೌರಿ ಅಂತ ಹೇಳ್ಬಿಡ್ತಾಳೆ. ಈ ಕಡೆ ಶಂಕರಂಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.